ಸಡ್ಡ ಹೊಡೆದ ನೀ ಹಾಡುದಾದರ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಓ ಸಡ್ಡ ಹೊಡೆದ ನೀ ಹಾಡುದಾದರ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಉಚ್ಚರಂಗ ನೀನು ಉಚ್ಚಾತ ಕುಣಿಬೇಡ ಹುಡುಗನ ನೋಡಾನ ಹುಡುಗನ ನೋಡಾನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಚಾರಂಗನಿ ಕುಣದಾಡ ಬ್ಯಾಡ ಹುಡುಗನ ನೋಡಾನ ಹುಡುಗನ ನೋಡಾನ ಓ ಸಡ್ಡ ಹೊಡೆದ ನೀ ಹಾಡುದಾದರ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದ ನೀ ಹಾಡುದಾದರ ಹೆಚ್ಚ ಮಾಡಯನ್ನ ಏ ಉಚ್ಚರಂಗ ನೀನು ಉಚ್ಚಾತ ಕುಣಿಬೇಡ ಹುಡುಗನ ನೋಡಾನ ಹುಡುಗನ ನೋಡಾನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಉಚ್ಚರಂಗನಿ ಕುಣದಾಡ ಬ್ಯಾಡ ಹುಡುಗನ ನೋಡಾನ ಹುಡುಗನ ನೋಡಾನ ಓ ಹರಪಿಲ ಬಾಂದು ದರ್ಪ ಮಾಡತಿ ಗೊತ್ತಿಲ್ಲ ನಿನಗೇನ ಓ ಪಕ್ಕ ತಿಳಿದು ನೀ ಲೆಕ್ಕ ಹಾಕಿಕೊಂಡು ತಗಿ ನಿನ್ನ ಪುರಾಣ ಏ ಗಂಡನ ಉಪಕಾರ ಬಾಳತ್ತ ನಿನಗ ಬರಿಬ್ಯಾಡ ಮಾವನ ಬರಿಬ್ಯಾಡ ಮಾವನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಉಚ್ಚಾರಂಗನಿ ಕುಣದಾಡ ಹುಡುಗನ ನೋಡಾನ ಹುಡುಗನ ನೋಡಾನ ಏ ಹರಪಿಲ ಬಾಂದು ದರ್ಪ ಮಾಡತಿ ಗೊತ್ತಿಲ್ಲ ನಿನಗೇನ ಏ ಪಕ್ಕ ತಿಳಿದು ನೀ ಲೆಕ್ಕ ಹಾಕಿಕೊಂಡು ತಗಿ ನಿನ್ನ ಪುರಾಣ ಏ ಗಂಡನ ಉಪಕಾರ ಬಾಳತ್ತೆ ನಿನಗ ಬರಿಬ್ಯಾಡ ಮಾವನ ಬರಿಬ್ಯಾಡ ಮಾವನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಉಚ್ಚರಂಗನಿ ಕುಣದಾಡ ಬ್ಯಾಡ ಹುಡುಗನ ನೋಡಾನ ಹುಡುಗನ ನೋಡಾನ ಏ ಅವತಾರ ವಿಷ್ಣು ತಾಳನ ಸುತ್ತ ಇತ್ತ ನೀರೇನ ಏ ನಿಮ್ಮ ಭೂದೇವಿ ಮುಳಗಕ್ಕ ಹತ್ತಿ ಕೇಳರಿ ಈ ಕಥನ ಏ ನಿಮ್ಮ ತಾಯನ ಕಾಪಾಡಲಿಲ್ಲ ಬಂದ ಯಾವಯನ್ನ ಬಂದ ಯಾವಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಸಡ್ಡ ಹೊಡೆದು ನೀ ಹಾಡುದಾದರೆ ಹೆಚ್ಚ ಮಾಡಯನ್ನ ಉಚ್ಚಾರಂಗನಿ ಕುಣದಾಡ ಬ್ಯಾಡ ಹುಡುಗನ ನೋಡಾನ ಹುಡುಗನ ನೋಡಾನ ಏ ತಾಯಿ ಭೂದೇವಿ ನೀರಾಗ ಮುಳುಗಿ ಹಾಗ
ಜೀವನ ಹೊಡೆದುನಿ ಮಾಡುವುದಾದರೆ ವೆಚ್ಚ ಮಾಡಯನ ಹೊಡೆದುನಿ ಮಾಡುವುದಾದರೆ ವೆಚ್ಚ ಮಾಡಯ್ಯ ಯನ ರಾಮನೆ ಉದಾಹರಣ ಬೇಡ ಹುಡುಗನ ನೋಡಣ ಹುಡುಗನ ನೋಡಣ ದೇಶದೊಳಗ ಜಾಹೀರಾಗ್ಯದ ಜಂಗೂರ ನನ್ನ ತಾನ ಲಿಂಗಾಧೀರನ ಬಂದು ಜ್ಞಾನದಾನ ಮಾಡುವಿನ ಶರಣ ಏಳಕ್ಕೆ ಮತ್ತು ಸಾಹಿತ್ಯ ಬರೆದು ಸಾಕಷ್ಟು ಕೊಟ್ಟಾನ ಸಾಕಷ್ಟು ಕೊಟ್ಟಾನ ಹೊಡೆದುನಿ ಮಾಡುವುದಾದರೆ ವೆಚ್ಚ ಮಾಡಯನ ಹೊಡೆದುನಿ ಮಾಡುವುದಾದರೆ ವೆಚ್ಚ ಮಾಡಯನ ರಾಮನೆ ಕುಣಬೇಡ ಹುಡುಗನ ನೋಡಣ ಹುಡುಗನ ನೋಡೋಣ ಏ ಕೂಡಾಕು ಬಿಡಲಿಲ್ಲ ನೋಡಾಕು ಬಿಡಲಿಲ್ಲ ನಿನ್ನ ಮಾರಿ ನನಗ ನೋಡಾಕು ಬಿಡಲಿಲ್ಲ ನೋಡಾಕು ಬಿಡಲಿ ನಿನ್ನ ಮಾರಿ ನನಗ ಏ ಕೊಡು ಮನಲ ಕಟ್ಟಿಕೊಂಡ ಕೂಡಿದಿ ಬೆಂಕಿಯ ಪದರಾಗ ಬೆಂಕಿಯ ಪದರಾಗ ನೋಡಾಕು ಬಿಡಲಿಲ್ಲ ನೋಡಾಕು ಬಿಡಲಿ ನಿನ್ನ ಮಾರಿ ನನಗ ನೋಡಾಕು ಬಿಡಲಿಲ್ಲ ನೋಡಾಕು ಬಿಡಲಿ ನಿನ್ನ ಮಾರಿ ನನಗ ನೋಡುವ ಮನಲ ಕಟ್ಕೊಂಡ ಕೂಡಿ ಬೆಂಕಿಯ ಪದರಾಗ ಬೆಂಕಿಯ ಪದರಾಗ ಹಾಕಾರ ಹಾಕಾರ ಹಾ ಹೇಳ್ರಿಪ್ಪ ಸರ ಏನು ಬೇಕು ಹೇಳಪ್ಪ ಅದನ್ನ ಕೊಡುನತ್ತ ಆಯ್ತಾಯ್ತ್ರಿಪ್ಪ ಸಮಾಧಾನ ನೀರಜರ ಒಂದ್ಸಲ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿರ್ತಾರ ಆ ಮಾತಿಗೆ ಮಾತು ಕೊಟ್ಟಪ್ಪ ಅಂತಂದ್ರೆ ಸರಿ ಹೋಗ್ತದೆ ಹೌದು ಆ ಆ ಮಾತಿಗೆ ಮಾತು ಕೊಡ್ಲಿಕ್ಕಂದ್ರೆ ಏನಾಗತ್ತೈತಿ ಹೋದ ಪಾಳ್ಯದೊಳಗ ಕೆಲವೊಂದು ಮಾತುಗಳನ್ನ ಮಾತಾಡಿವೆ. ಹೌದ್ರಿಪ್ಪ ಒಂದು ಮಾತು ಹೇಳಿದ್ರು ಅವರು, ಏನತ್ತ ಗಂಡ ಹಾಡೋರು ಮನಸ್ಸು ಅಂಚಲ ಚೊಂಚಲ ಐತಿ, ಮನಸ್ಸು ಸುಮಾರು ಐತಿ ಅಂತ ಅಂದ ಕೂಡ್ಲೆ ಅಷ್ಟು ಸುಮಾರು ನಾ 18 ಪುರಾಣದೊಳಗಿಂದ ಒಂದು ದೃಷ್ಟಾಂತ ಕೊಟ್ಟಿನಿ ಅವರಿಗೆ. ಹಾ ಏನತ್ತ ಕೊಟ್ಟಿದ್ರಿಪ್ಪ ನೀವ ಮಾಡಿಕೊಂಡ ಗಂಡನ ಕೊಂದು ಹೌದು ಮತ್ತೊಬ್ಬನ ಜೋಡಿ ಹೋಗಿ ಹೌದು ತನ್ನ ಜೀವನ ಹಾಳು ಮಾಡಿಕೊಂಡಳ, ಈಕಿ ಮನಸ್ಸು ಚೊಂಚಲಲ್ಲೇನೋ ಅಂತ ನಾ ಕೇಳಿನಿ. ಕೇಳಿತ್ರಲ್ಲಪ್ಪ ಹೌದಿಲ್ಲ? ಹೌದು ಅದಕ್ಕೆ ಮಾಸ್ತರ್ಗಳು ಮಾತಾಡಿದ್ರು ಅವ್ರು ಬಹಳ ಚಂದ. ಬಾಳ ವರ್ಣನೆ ಮಾಡ್ತಾರ ಮತ್ತ ಏನ್ ಹೇಳಿದ್ರು ಗೊತ್ತೇನ ಅವರು? ಏನ್ ಹೇಳಿದ್ರಿಪ್ಪ? ಏನ್ ನಮ್ಮ ಅವು ಮನಸ್ಸು ಹಂಗ ಚೊಂಚಲ್ ಮಾಡ್ಕೊಂಡಲ್ಲ ಅಂತ ಹೇಳ್ತಿ, ಹೌದು ನೀವೇನು ಶುದ್ಧ? ಹಾ ನಿಮ್ಮಪ್ಪ ಬ್ರಹ್ಮದೇವರ 9 ಮಂದಿನ ಗಂಡ ಮಕ್ಕಳನ್ನ ಹುಟ್ಟಿಸಿ ಹೌದು 10ನೇದಕ್ಕಿನೊಬ್ಬಕ್ಕಿನ ಸರಸ್ವತಿ ಅಂತಕ್ಕಂಥ ಹೆಣ್ಣು ಮಗಳನ್ನ ಹುಟ್ಟಿಸಿದ. ಹೌದು ಮಕ್ಕಳು ಹೇಳಿದ್ರು ಕೇಳಲಿಲ್ಲ, ಆಕಿನ ಮದುವೆ ಮಾಡ್ಕೊಂಡಾನ. ಹೌದು ಕಾಸು ಮಗಳ ಮೇಲೆ ಮನಸ್ಸು ಮಾಡಿದ್ರಿ, ನೀವೆಂತ ಗಂಡಸರು ಓದ್ತಾರ ಅವರು. ನಮಗ ಮಾಸ್ತರ ಹೆಂಗ ಮಾತಾಡಕತ್ತಿ ನೀನು? ನಾ ಯಾವ ವಿಷಯ ಮಾತಾಡಿನಿ? ಯಾವ್ದು ಅದರ ಮಾತಾಡ್ಬೇಕಲ್ಲ. ಗಂಡನ ಕೊಂದ ಗಂಡನ ಜೀವನ ನಾಶ ಮಾಡಿ ಇನ್ನೊಬ್ಬನ ಜೋಡಿ ಹೋಗಿ ಅವನ ಜೀವನ ನಾಶ ಆಗಿ ಈಕೆ ಹೈರಾಣಾಗ್ಯಾಳ. ಹಾ ಇಲ್ಲೇ ನಾವ್ ಹೇಳಿದ್ವಿ ಅವ್ರು ಏನು ನೀ ಏನು ಬ್ರಹ್ಮನ ಕತ್ತಿ ಹೇಳಕತ್ತಿಲ್ಲ, ಇದು ನೀ ಕೇಳು ಮಾತ ಅವನ ಮಕ್ಕಳು ಕೇಳಿದ್ರು. ಶಬಾಷ್ ನಾ ಕೊಡು ಉತ್ತರ ಅಲ್ಲಿ ಬ್ರಹ್ಮದೇವರ ಉತ್ತರ ಕೊಟ್ಟಾನ. ಹೌದು ಬ್ರಹ್ಮದೇವರ ಏನಂತ ಉತ್ತರ ಕೊಟ್ಟಾನು ಏನತ್ತ ನೋಡು. ಆ ನೀವೆಲ್ಲ ಈಗ ಮಗಳಂತೇಳಿ ಮದ್ವಿ ಮಾಡ್ಕೋಬೇಡಂತ ನನಗೆ ಹೇಳಕತ್ತರಿ. ಹೇಳಕತ್ಯಾರ ಆದ್ರೆ ಮಗಳಲ್ಲ, ಹೌದು ನಾ ಬೇಕಾಗಿ ತಯಾರು ಮಾಡ್ಕೊಂಡಿರ್ತಕ್ಕಂತ ಒಂದು ಗೊಂಬಿದ. ಹೊಂಟಿದ ನಾನು ನನಗೆ ಬೇಕಾಗಿ ತಯಾರು ಮಾಡ್ಕೊಂಡನಿ, ಇದನ್ನ ನಾ ಉಪಯೋಗ ಮಾಡ್ಕೊಳ್ಳವ ಅಂತೇಳಿ ಬ್ರಹ್ಮದೇವರು ಉತ್ತರ ಕೊಟ್ಟಾನ. ಕೊಟ್ಟಾನ್ರಲ್ಲ. ಅದನ್ಯಾಕೆ ಮುಂದಿಂದ ಹೇಳುದು ಬಿಟ್ಟಿ ಅದ್ಯಾಕ ಬಿಟ್ಟು ಕಟ್ ಮಾಡಿ ಅದನ್ನ ಅರದುಟ್ಟು ಹೇಳ್ಬೇಡಂಗ. ಹೌದು ಬ್ರಹ್ಮದೇವರ ಬೇಕಾಗಿ ಗೊಂಬಿ ತಯಾರು ಮಾಡ್ಕೊಂಡಾನ. ಆ ಉಂಡಿ. ಇದು ಒಂದೇದ್. ಹೌದು ಇಲ್ಲೇ ಒಂದು ಮಾತು ಕೇಳ್ತೀನಿ, ಅಲ್ಲಿ ಗಂಡನ ನೀವ್ನ ನಾಶ ಮಾಡ್ಯಾಳಕಿ, ಕುತ್ತಿಗೆ ಕೋದಾಳ, ಮಧ್ಯರಾತ್ರಿ ಶಿರಚ್ಛೇದನ ಮಾಡ್ಯಾಳ ಬಾಯಾಗ ನನಂದ್ರ ಮಧ್ಯ ಸರ್ವತ್ತಿನಾಗ. ಮತ್ ಸರ್ವಜ್ಞಾಗ ಇಲ್ಲಿ ನೀ ಮಗಳಾಗಿರ್ತಕ್ಕ ಬೇಕಾಗಿ ತಯಾರು ಮಾಡ್ಕೊಂಡಿರ್ತಕ್ಕಂಥ ಗೊಂಬಿನ ಹೌದು ಏನು ಮಾಡ್ಯಾನ ನಮ್ಮಪ್ಪ? ಏನ್ ಮಾಡ್ಯಾನಪ್ಪ?
ಅಕ್ಕಿ ಜೋಡಿ ಮದುವೆಯಾಗಿ ಅಕ್ಕಿ ಜೋಡಿ ಬಾಳ ಕೊಟ್ಟು ಭೂಮಿ ಮೇಲೆ ಅಕ್ಕಿದ ಕೀರ್ತಿ ಉಳಿಸ್ಯಾನ. ಉಳ್ಸಾಣ ಕರಿಯಪ್ಪ. ಹೌದು ನಿನಗೇನ್ ಅನ್ಯಾಯ ಮಾಡ್ಯಾನ ಅಂತದವ? ಹೌದು, ಏನ್ ಮಾಡಿ ಅಂತದ? ನಿನಗ ಮೋಸ ಮಾಡಿದ್ರ ನಿನ್ನ ಕೊಂದ ಬ್ಯಾರದಕ್ಕಿನ ಮದುವೆ ಆಗಿದ್ರ ಅಂತ ದೃಷ್ಟಾಂತ ಕೊಟ್ಟೆ ಅಂದ್ರ ತೋಡಿ ಆಕೈತಿ ಅದ. ಹೌದು, ಹೇಗೆ ಅಪ್ಪ ಕರಿಯನ? ನಿನಗೆ ನಾ ಮೋಸ ಮಾಡಿ ನೀನು? ಹೌದು ಇಲ್ಲ ಇಲ್ಲ. ನಿನಗೆ ಜೀವನ ಕೊಟ್ಟ ನಿನ್ನ ಬಾಳಿ ಬದುಕ್ಸೇನಿ, ನಿನ್ನ ಜೋಡಿ ಭೋಗ ಮಾಡಿ ಮಕ್ಕಳ ಆಡ್ದ ನಿನ್ನ ಕೀರ್ತಿ ಭೂಮಿ ಮೇಲೆ ಅಜರಾಮರವಾಗಿ ಉಳಿಸೇನಿ. ಉಳಿವ ಮಾಡ್ಯಾತ ಹಂಗ. ಮತ್ತೆ ನೀ ಏನು ಮಾಡಿ? ಏನ್ ಮಾಡಿದೆ? ನಿಯತ್ತಿನಿಂದ ಇರ್ತಕ್ಕಂಥ ಗಂಡನ ಮಧ್ಯರಾತ್ರಿ ಎದ್ದು ಶಿರಚ್ಛೇದನ ರುಂಡ ಕಡದ್ಲ್ಯಾ, ಅದು ಮೋಸದಗದ. ಹೌದು, ಇಂಥವ್ ಹೇಳ್ಬೇಡ ನಾನು ಮುಂದೆ ತೋಡಿ ಯಾವ ವಿಷಯ ಮಾತಾಡ್ಯಾರ ಅದನ್ನ ಮಾತಾಡ್ಬೇಕ. ಹೌದು ಅಂದ್ರ ಮಾತಿಗೆ ಮಾತ. ಹೌದು, ಬರೋಬರ ಮಾತೇ ಇದಾವ್. ಏನತ್ತ? ಏನ್ ನಿನಗಿದು ಗೊತ್ತಿರ್ಲಕ್ಕಿಲ್ಲ ಬಹುಚೇಕತ್ತ ಮಾಸ್ತರ. ಕೆಟ್ಟು ಹೋದಾರ 120 ಮಂದಿ 120 ಸಲ ಮಾತಾಡಿ ಹೋಗ್ಯಾರ. ಹೋದನ ಏನ್ ಹೇಳಕತ್ತಿ ನೀನು? ನಿಮ್ಮ ಬ್ರಹ್ಮದೇವರು ಉಗುರು ನೋಡಿ ಮನಸ್ಸು ಮಾಡಿದ್ ಯಾರಿಗ್ ಗೊತ್ತಾ ಇರಕ್ಕಿಲ್ಲ. ಅಲ್ಲಿ ನಿನಗೇನು ಮೋಸ ಮಾಡ್ಯಾನು? ಏನ್ ಮಾಡ್ಯಾನು? ಚಂಚಲ ಮನಸ್ಸ ಅಪೇಕ್ಷೆ ಪಡ್ತದ, ಆಸೆ ಪಟ್ಟಾನ. ಹೌದು, ಮನಸ್ಸು ಮಾಡ್ಯಾನ. ಅವನ ವೀರ್ಯಾಸ್ ಕಲ್ಲನಾಗ್ಯದ. ನಿನಗೇನ ಅನ್ಯಾಯ ಆಗೈತೇನು? ನಿನ್ನೇನು ಕೊಂದಾನ, ಬೇರೆದವ್ರ ಮದುವೆ ಆಗ್ಯಾನ, ಬೇರೆದವ್ರಿಗೆ ಮದುವೆ ಮಾಡಿ ಕೊಟ್ಟಾನ. ಬಿಟ್ಟು ಹೋಗ್ಯಾನ. ನಿನಗೇನಾರ ಮೋಸ ಮಾಡಿದ್ರೆ ಹೇಳ. ಹೌದು, ನಾ ಹೇಳಿದ್ರೆ ಅವರು ಏನಂತಾರಿಪ್ಪ ನೋಡಿ. ಈಗೊಂದು ಉದಾಹರಣೆ ಕೊಡ್ತೀನಿ ನಿನಗ. ಏನಂತ್ರಿಪ್ಪ ಅವ್ರಿಗೆ? ಹಿಂದೂನು ನಮ್ಮಪ್ಪ ಪರಮಾತ್ಮ ಏನ್ ಮಾಡ್ಯಾನ? ಒಬ್ಬರನ್ನಲ್ಲ ಇಬ್ಬರನ್ನ ಆಳ್ಯಾನ. ನೋಡಪ್ಪ, ಹೆಸರಿಗೆ ದಕ್ಕಿ ಹಚ್ಕೊಂಡಿಲ್ಲ. ಹೌದು ಹೌದ್ರಿಪ್ಪ. ಹಂಗೆ ಸದ್ದಕ್ಕ ಭೂಮಿ ತಲೆ ಮೇಲೆ ಗಂಡ ಮಕ್ಕಳಾಗಿರ್ತಕ್ಕಂಥವ್ರು ಹೌದು ಒಬ್ಬರನ್ನ ಬಿಟ್ಟು ಇಬ್ಬರನ್ನ ಬಿಟ್ಟು 3 ಮಂದಿನ ಮದುವೆ ಆಗುವಂತ ತಾಕತ್ತು ಗಂಡ ಮಕ್ಕಳಿಗೆ ಐತಿ. ಐತ್ರಲ್ಲ? ಹೌದಿಲ್ಲ? ಹೌದು. ನಿನ್ನ ತಾಕತ್ತು ಇತ್ತಂದ್ರ ಇದನ್ನ ಮುರಿ. ಇದನ್ನ ಮುರಿದ ನೀವು ನಮ್ಮವನು ಒಬ್ಬಕ್ಕಿ ಒಬ್ಬನ ಬಿಟ್ಟು ಮತ್ತೊಬ್ಬನ ಮದುವೆ ಮಾಡ್ಕೊಂಡು ಇಬ್ಬರನ್ನು ಕೂಡೆ ಸಂಸಾರ ಮಾಡ್ಯಾಳ ಅಂತೇಳಿ ಅಂತವ್ರನ್ನ ತೋರ್ಸ್ ಜಗತ್ನಾಗ. ನಾ ಬೇಕಾರ ಬಟ್ ಮಾಡಿ ತೋರಿಸ್ತು ನೋಡಿ. ಈ ಕಾಕ 2 ಮಂದಿನ ಮಾಡ್ಕೊಂಡಾನ. ಹಿಂಗ 18 ಪುರಾಣದಾಗೂ ಬರ್ದಾರ ಒಂದು ದೃಷ್ಟಾಂತ. ಹೇಳ್ತು ನಿನಗೊಂದು ದೃಷ್ಟಾಂತ. ಇದನ್ನ ದೃಷ್ಟಾಂತ ಮುರಿ. ಮತ್ತಿಬ್ರು ಸರಿಯಾಗಿ ನೋಡ್ತಾನ. ಮತ್ತ ಹಂಗೇನ ಅವ್ರಿಗೆ ಒಂದವ್ರಿಗೆ ಮಾಡಂಗಿಲ್ಲ. ಇಲ್ಲಿದಾನ್ಲ ಕಾಕ. ಹೌದು, ಇಬ್ಬರಿಗೆ ಮದುವೆ ಆಗ್ಯಾನ. ಹೌದ್ರಿಪ್ಪ, ಇಬ್ಬರಿಗೆ ಮದುವೆ ಆಗ್ಯಾನ. ಹೌದು. ಸಣ್ಣಕ್ಕಿಗೂ ಒಂದು ಮಗ ಹುಟ್ಟೈತಿ, ದೊಡ್ಡಕ್ಕಿಗೂ ಒಂದು ಕೂಸು ಹುಟ್ಟೈತಿ. ಎರಡು ಗಂಡ ಹುಟ್ಟ್ಯಾವ. ಹುಡ್ಡಿ ಸಮ ಜೋಡಿ ಆಗಿತ್ತು. ಹುಡ್ಡಿಗೆ ಬ್ಯಾಕೂಡ್ ಊರಾಗ ಬೀರಪ್ಪನ ಜಾತ್ರೆ ನಡೆದತಿ. ಎರಡು ಕರ್ಕೊಂಡು ಬಂದಾನು. ಹೌದು, ಜಾತ್ರೆಗ ಒಂದು ಬಗಲ್ ಮೇಲೆ ಒಂದು ಹೆಳಿಕೆ ಮೇಲೆ ಕುಣಿಸ್ಕೊಂಡಾನು, ಒಂದು ಕೈಯಾಗಿ ಹಿಡ್ಕೊಂಡಾನು. ಎರಡು ಎಳ್ಕೊತ ಬರಾಕತ್ತಾನು. ಇಲ್ಲಿ ಹಿರಿಯರು ಇರ್ತಾರಲ್ಲ, ಏನಂತ ಸತ ಮಾಡಿ ಕೇಳ್ತಾರೇನೋ, ಇಬ್ಬರು ಮದುವೆ ಆಗಿತ್ತ, ಇಬ್ಬರಿಗೂ ಒಂದೊಂದು ಗಂಡು ಹುಟ್ಟ್ಯಾವತ್ಲ ಅಂತೇಳಿ. ಧೈರ್ಯ ಎಲ್ಲ ಎದಿ ತಟ್ಟು ಹೇಳ್ತಾನ. ಇಬ್ಬರನ್ನ ಮದುವೆ ಆಗಿನ, ಇಬ್ಬರಿಗೂ ಗಂಡ ಹುಟ್ಟ್ಯಾವತ್ತಾನ. ಹೌದಿಲ್ಲ? ಮತ್ ತಲೆಗಿಂದ ಯಾರ್ದ ಅಂತ ಕೇಳ್ರ? ಹೌದು, ದೊಡ್ಡಕ್ಕಿದ್ದ ನಾವು. ಹೌದು, ಹೆಗಲ ಮೇಲೆ ಕುಣಿಸ್ಕೊಂಡ್ ಅದ್ ಯಾರ್ದು ಅಂತ ಕೇಳಿದ್ರೆ ಸಣ್ಣಕ್ಕಿದ್ದ ನಾವು. ಸಣ್ಣಕ್ಕೆ ಮಗ. ನಿನ್ನ ಪವರ್ ಇತ್ತಂದ್ರ ಇಬ್ಬರನ್ನ ಮದುವೆ ಮಾಡ್ಕೊ, 2 ಮಕ್ಕಳ ಹಡಿ, ಊರಾಗ ಜಾತ್ರೆ ಕರ್ಕೊಂಬ. ಇದು ಸಣ್ಣ ಇದು ದೊಡ್ಡ ಮಂದಿ ಹೇಳ ನೋಡು. ನಿನ್ ತಾಕತ್ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗಿಲ್ಲ ನೋಡು. ಹೆಣ್ಣು ಸರಿ. ಇವ್ರ ಕೈ ಸಿಕ್ತಿ, ಇವ್ರ ಪ್ರೀ. ಏನ್ ನಿಮ್ಮನ್ನ ಇವ್ರು ಕಾಡ್ಕುಸಿ ಬ್ಯಾಸ್ ಹುಡ್ಮಕ್ಕಳು. ಮತ್ತೆ ನಮಗ ಹೇಳುದು ದೊಡ್ಡ ಮಾಸ್ತರ್ಗಳು, ನಿಮಗೇನ್ ತಿಳಿವತ್ತು? ನಿಮ್ಮ ತಲೆಯಾಗ ಏನಿಲ್ಲ. ನಿಮ್ಮ ತಲೆಯಾಗ ಏನೈತೆ ಅನ್ನೋದು ನನಗೆ ಅರ್ಥ ಗೊತ್ತು. ಇವ್ರು ಸಾಲಿಯರು ಹೆಂಗಾರ ಕಲಿತಾರೆ. ಬಟ್ ನೀ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗೋದಿಲ್ಲ. ಹೌದು, ನಾ ಬೇಕಾರ ಇಬ್ಬರನ್ನ ಮದುವೆ ಆಗ್ಯಾನಿ, 2 ಗಂಡು ಮಕ್ಕಳು ಹಾಡ್ದಾನಿ. ಎದಿ ತಟ್ಟಿ ಮಂದಿಯಾಗಿ ಹೇಳಿನಿ. ಇದು ಸಣ್ಣಕ್ಕಿದತಿ ದೊಡ್ಡಕ್ಕಿದತಿ ನಾ ಹೇಳ್ತಾನ. ಸಣ್ಣಕ್ಕಿ ಸಣ್ಣ ಮಗಳ, ಸಣ್ಣಕ್ಕಿ ಮಗಳ, ಸಣ್ಣಕ್ಕಿ ಮಗಳ, ಸಣ್ಣ. ನೀ ಬೇಕಾರ 2 ಗಂಡುಗಳನ್ನ ಮಾಡ್ಕೋ, 2 ಮಕ್ಕಳ ಹಡಿ, ಒಂದು ಬಗಲಾಗ ತಗೋ, ಒಂದು ಹೆಡಿಕ್ ಮೇಲೆ ತಗೋ. ಇದು ಸಣ್ಣ ಇದು ದೊಡ್ಡ ಇದು ಹೇಳು. ಮಂದಿ ಏನತ್ತಾರ ಒಳಗಡೆ ಕೆಡ್ತಾರ ನೋಡಕ್ಕೆ. ಹಂಗ ಬೆಳೆಸ್ತಿ. ಹೆಣ್ಣು ಬೆಳೆಸೋದಂದ್ರೆ ಸುಲಭ ಇಲ್ಲ. ಅದ ಬಾಳ ಕೆಟ್ಟ ಐತೆ. ಹೌದಿಲ್ಲ? ನೋಡಿ, ಇದು ನಿನಗೆ ಮಾತಿಗೆ ಮಾತು ದೃಷ್ಟಾಂತ ಕೊಡುವಂಗ ತಾಕತ್ತಿತ್ತಂದ್ರ ಮುಂದಿನ ಫಲಕ್ಕೆ ನೇರವಾಗಿ ದೃಷ್ಟಾಂತ ಕೊಡು. ನಾವೊಂದು ಮಾತಾಡೋದು ಅದಕ್ಕೆ ತಂದು ನೀವೊಂದು ಹೇಳೋದು ಅಂದ್ರೆ ಸರಿಯಾಗಂಗಿಲ್ಲ. ಹೌದಿಲ್ಲ? ಜಗತ್ತಿನೊಳಗ ಪರಮಾತ್ಮ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುದಾನ. ಜಗತ್ತಿನ ಒಡೆಯ ಅನಿಸ್ಕೊಂಡಾನ, ಜಗತ್ತಿನ ಈಶ್ವರ ಅನಿಸ್ಕೊಂಡಾನ, ಜಗದೀಶ್ವರ ಅನಿಸ್ಕೊಂಡಾನ. ಹೌದಿಲ್ಲ? ಯಾಕಂತಂದ್ರ ಮೂಡುವಲ್ಲಿ ಮುಣುಗುವಲ್ಲಿ ಒಳಗ ಹೊರಗ ಮ್ಯಾಲ ಕೆಳಗ ಅವನೇ ತುಂಬ್ಯಾನ ಪರಮಾತ್ಮ. ಎಲ್ಲಿ ನೋಡಿದಲ್ಲಿ ಯಾರದಾರು ನನ್ನಪ್ಪ ಪರಮಾತ್ಮನದಾನ. ನಮ್ಮಪ್ಪ ಕೆಳಗ ಹೆಂಗದಾನ ಕೇಳು. ಈ ಭೂಮಿಯನ್ನ ಪ್ರಳಯ ಕಾಲದೊಳಗ ಮುನಿಗಿ ಹೋಗಿರ್ತಕ್ಕಂತ ಭೂಮಿಯನ್ನ, ಹೌದು, ಮುನಿಗಿದ ಭೂಮಿಯನ್ನ ನನ್ನಪ್ಪ ಪರಮಾತ್ಮ ವರ ಅವತಾರ ತೊಟ್ಟ ಭೂಮಿಯನ್ನ ತಂದ ಮ್ಯಾಲಿಟ್ಟಾನ. ಮ್ಯಾಲ ಅಂತರ ಈ ಮ್ಯಾಲಿಟ್ಟಿರ್ತಕ್ಕಂತ ಭೂಮಿ ಹೊಯ್ದಾಡಕತ್ತು. ಇದು ಮತ್ತೆ ಮುಣುಗಬಾರ್ದ ತಿಳ್ಕೊಂಡು ಆದಿಶೇಷನ ರೂಪವನ್ನು ತೊಟ್ಟ ಪರಮಾತ್ಮ ಈ ಭೂಮಿಯನ್ನು ಹೊತ್ತು ನಿತ್ತಾನ. ಕೆಳಗಡೆ ಪರಮಾತ್ಮದಾನ. ಶಬಾಷ್ ನೋಡಪ್ಪ.
ಇನ್ನು ಮ್ಯಾಲ ಹೆಂಗದಾನ ಪರಮಾತ್ಮ ಹೆಂಗ್ರಿಪ್ಪ ಮ್ಯಾಲ ಕಾಲ ಕಾಲಕ್ಕೆ ಬಿಸಿಲು ಕೊಡ್ತಾನ ಬೆಳಕು ಕೊಡ್ತಾನ ಕೊಡ್ತಾನ್ರಿ ಎಲ್ಲಾ ತರ ಕೊಡ್ತಾನ್ರಿ ಸೂರ್ಯನ ರೂಪದಲ್ಲಿ ನನ್ನಪ್ಪ ಪರಮಾತ್ಮದಾನ ಇನ್ನು ಹೊರಗೆ ಹೆಂಗದಾನ ಕೇಳು ಹೊರಗ ಹೊರಗೆ ಈಗ ಸದ್ಯ ನಾವು ನೀವು ಸೇವನೆ ಮಾಡಿ ಬದುಕಾಕತ್ತೀವಿ ವಾಯು ರೂಪದಲ್ಲಿ ಗಾಳಿ ರೂಪದಲ್ಲಿ ನನ್ನಪ್ಪ ಪರಮಾತ್ಮದಾನ ಅದಾನ್ರಿ ಅಪ್ಪ ಇನ್ನು ಒಳಗೆ ಹೆಂಗದಾನ ಕೇಳು ಒಳಗ ಹೆಂಗ